ಸ್ಕ್ಯಾನಿಂಗು. ಸ್ವಲ್ಪ ನರ್ವಸ್ ಇದೆ. ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. ಸೊ ಹಲೋ, ನೋಡಿದ್ರಾ ಸ್ಕ್ಯಾನಿಂಗು? ನೋಡಿದ್ರಾ ಖುಷಿನಾ? ವಾಮಿಟ್ ಆಗೋದಂತೆ. ದೇವರ ದಯದಿಂದ ನನಗೆ ಅದೇ ರೀತಿ ವಾಮಿಟಿಂಗ್ ಎಲ್ಲ ಇಲ್ಲ. ನನಗೆ ಒಂದಿನಕ್ಕೂ ನನಗೆ ವಾಮಿಟ್ ಆಗಿಲ್ಲ ಗೈಸ್. 1.5 ತಿಂಗಳು ಆಜು ಬಾಜು. ಹಾಂ, ಬೆಳವಣಿಗೆ ಆಗ್ತಾ ಇದೆ. ಕೇರ್ಫುಲ್ ಆಗಿರ್ಬೇಕು. ದಡಬಡ ಅಂತ ಕೆಳಗಡೆ ಮೇಲೆ ತಿರ್ಗಡಂಗಿಲ್ಲ. ಇಲ್ಲ, ಏನೇ ಇದ್ರು ನೀವೇ ತಂದ್ಕೊಡ್ತೀರಾ ರೂಮ್ಗೆ. ಹೌದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಾನಲ್. ಸೊ ಇವಾಗ ನಾನು ತಿಂಡಿ ಮುಗಿಸಿ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಇವತ್ತು ನನ್ನ ಫಸ್ಟ್ ಸ್ಕ್ಯಾನಿಂಗು. ಸ್ವಲ್ಪ ನರ್ವಸ್ ಇದೆ. ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. ಸೊ ಇವಾಗ ಟೈಮು 10:15. ನಾನು ಸ್ಕ್ಯಾನಿಂಗು ಅಲ್ಲೇ ಪಕ್ಕದಲ್ಲಿ ಮಾಡಿಸಿ ಆಮೇಲೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಸೊ ಒಳಗಡೆ ಎಲ್ಲ ಡಗಡಗ ಅಂತ ಇದೆ. ಅದು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲ. ಸೊ ಅದನ್ನು ನೋಡಿಬಿಟ್ರೆ ಒಂದು ಸ್ಯಾಕನ್ನು ನೋಡಿಬಿಟ್ರೆ ಆಮೇಲೆ ಅಷ್ಟು ಭಯ ಆಗಲ್ಲ. ಸೊ ದೇವ್ರ ದೀಪ ಹಚ್ಚಿ ಇವಾಗ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ. ಇವತ್ತು ನಾನು ಮತ್ತು ನಿಖಿಲ್ ಅವ್ರಿಬ್ಬರೇ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರೆಲ್ಲ ಇನ್ನೂ ಬೆಳಗಾಗಿಲ್ಲ. ನಿಶಾ ಅವ್ರಿಗೆಲ್ಲ ಮಲಗಿದ್ದಾರೆ. ಸೊ ಹೋಗಿದ್ದು ಬಂದ್ಬಿಡೋಣ ಬೇಗ ಅಂದ್ಬಿಟ್ಟು ಹೊರಟಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಕ್ಕಿ ಅವ್ರು ಏನು ಮಾಡ್ತಾ ಇದ್ದಾರೆ? ಹಲೋ, ಎಕ್ಸ್ಕ್ಯೂಸ್ ಮೀ. ನನ್ನ ಲಂಗ ಹಿಡ್ಕೊ ಆಟ ಆಡ್ತಾ ಇದ್ದಾರೆ. ಎಲ್ಲೂ ಹೋಗಿಲ್ವಾ ಬೆಳಗ್ಗೆ? ಹಾಂ, ಹೋಗಿಲ್ವೇನ್ರಿ ಸಾಹೇಬ್ರೆ? ಮಲ್ಕಳಿ. ಚಂಪಪ್ಪ ಏನು ಮಾಡ್ತಾ ಇದ್ದಿದ್ದು? ಬಂಗಾರಿ ಗುಂಡೆಯಲ್ಲಿ ಮಂಗಳಮ್ಮ ಗುಂಡ ಮೇಲಿರಬೇಕು. ಏನು ಮಾಡ್ತಾ ಇದ್ದೀರಾ? ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ ಇವತ್ತು? ಹಾಂ, ಓಕೆ. ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ದು ಬರ್ತೀವಿ. ಟೇಕ್ ಕೇರ್. ಬಾಯ್. ಸಿ ಯು ಸೂನ್. ಓಕೆ, ಚಲೋ. ಹಲೋ, ನೋಡಿದ್ರಾ ಸ್ಕ್ಯಾನಿಂಗು? ನೋಡಿದ್ರಾ ಖುಷಿನಾ? ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು. ಲೆಟ್ಸ್ ಗೋ ಇನ್ಸೈಡ್ ದ ಹಾಸ್ಪಿಟಲ್ ಗೈಸ್. ಏನು ಹೇಳ್ತಾರೆ ಡಾಕ್ಟರು ನೋಡಿಕೊಂಡು ಬರೋಣ. ಆ್ಯಕ್ಚುಲಿ ನನಗೆ ಸ್ಕ್ಯಾನಿಂಗ್ ಮಾಡೋವಾಗ ಒಂಥರ ಏನೋ ಮನಸ್ಸಲ್ಲೆಲ್ಲ ಕಳವಳ. ಫೈನಲಿ ಅಲ್ಲೇನೂ ಹೇಳಲಿಲ್ಲ. ಆ್ಯಕ್ಚುಲಿ ಅಲ್ಲೇನೂ ಹೇಳಲ್ಲ ಅಂತೆ. ಸೊ ನಿಮ್ಮ ಡಾಕ್ಟರ್ಗೆ ತೋರಿಸಿ ಅಂತ ಅಂದರು. ಸೊ ಹಾಗಾಗಿ ಡಾಕ್ಟರ್ಗೆ ತೋರಿಸೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಸ್ಯಾಕೆಲ್ಲ ಫಾರ್ಮ್ ಆಗಿದೆ ಅಂತ ಹೇಳಿದ್ರು. ಸೊ ಡಾಕ್ಟರ್ ಏನು ಹೇಳ್ತಾರೆ, ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಎಲ್ಲ ನೋಡಿ ಅಂತ ಹೋಗ್ಬೇಕು. ಇವಾಗ ಕೇಳಬೇಕು. ಆ್ಯಂಡ್ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಆ್ಯಂಡ್ ಆಮೇಲೆ ಸಿಗ್ತೀನಿ ಗೈ. ಸರಿ. ಸೊ ಡಾಕ್ಟರ್ ಯಾವುದೋ ಒಂದು ಎಮರ್ಜೆನ್ಸಿ ಕೇಸಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಅಂದರು. ಹಾಗಾಗಿ ನಾನು ಇಲ್ಲೇ ಪಕ್ಕದಲ್ಲಿರೋ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ. ರಶ್ಶೇ ಇಲ್ಲ. ಎಷ್ಟು ಚೆನ್ನಾಗಾಯಿತು ಗೊತ್ತಾ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಬರಬೇಕು ಅಂತ, ಬಟ್ ಆಗಿರಲಿಲ್ಲ. ರಶ್ಶೇ ಇರಲಿಲ್ಲ. ಚೆನ್ನಾಗಾಯಿತು ದರ್ಶನ. ಇಲ್ಲಿ ಸುಮಾರು ಮದುವೆಗಳು ಫಂಕ್ಷನ್ಸ್ಗಳೆಲ್ಲ ಆಗ್ತಾ ಇರುತ್ತೆ ಗೈಸ್. ನಾನಿದು ಮೇ ಬಿ 3rd ಟೈಮ್ ಅನ್ಸುತ್ತೆ ಬಂದಿರೋದು ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ವಾವ್, ಚೆನ್ನಾಗಿದೆ. ನಂಗೆ ಆ್ಯಕ್ಚುಲಿ ಪುಳಿಯೋಗರೆ ತಿನ್ನಬೇಕು ಅನಿಸ್ತಿತ್ತು ಒಂದು 3-4 ದಿನದಿಂದ. ಬಟ್ ಇವಾಗ ತಿನ್ನುವ ಅದೃಷ್ಟ ಸಿಕ್ತು. ಹಿಡ್ಕೊಳ್ಳಿ ನಿಖಿಲ್ರಿಂದ. ನಿಮಗೇನು ಬೇಡವಾ? ನಂಗೆ ಅದೇನೋ 2-2ವರೆಗೂ ಹೊಟ್ಟೆ ಹಸಿಯುತ್ತೆ ಗೈಸ್. ಅದೇನೋ ಈ ಟೈಮಲ್ಲಿ ಹಂಗೆ ಅಂತಲ್ಲ. ಒಬ್ಬೊಬ್ರಿಗೆ ಹೊಟ್ಟೆ ಹಸಿದಂತೆ, ಒಬ್ಬೊಬ್ರಿಗೆ ವಾಮಿಟ್ ಆಗೋದಂತೆ. ದೇವರ ದಯದಿಂದ ನನಗೆ ಅದೇ ರೀತಿ ವಾಮಿಟಿಂಗ್ ಎಲ್ಲ ಇಲ್ಲ. ನನಗೆ ಒಂದಿನಕ್ಕೂ ನನಗೆ ವಾಮಿಟ್ ಆಗಿಲ್ಲ ಗೈಸ್. ಸೊ ನೋಡ್ಬೇಕು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಿದೆ ಅಂತ. ಇವಾಗ ತಿನ್ನೋಣ. ದೇವ್ರ ದರ್ಶನ ಎಲ್ಲ ಆಯಿತು. ಈಗ ತಿನ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ಬನ್ನಿ ಜನರೇ, ಬನ್ನಿ ಜನರೇ. ಏನು ಹಿಂಗೆ ಓಡ್ಬತ್ತಾ ಇದ್ದೀರಾ? ಸ್ಕ್ಯಾನಿಂಗ್ ನೋಡೋಕ್ಕೆ ನಡ್ರಿ. ಅಲ್ಗೇನೆ ತೋರಿಸ್ತೀನಿ. ಎಲ್ಲಿ ಇನ್ನೊಬ್ರು ಮಹಾರಾಣಿ ಮಾಡ್ತಾ ಇದ್ದೀನಿ. ನಿಖಿಲ್ ರವೀಂದ್ರ ಬನ್ನಿ, ಸರ್ಪ್ರೈಸು. ಏನಿದು ಮನೆ ಜಿಗ ಅಂತೈತೆ. ಎಲ್ಲೆಂದ್ರಲ್ಲಿ ಹಂಗಂಗೆ ಮನೆ ಖಾಲಿ ಮಾಡ್ತೀವಲ್ಲ ಅಂತ ಹಂಗಂಗೆ. ಬನ್ನಿ ಅತ್ತೆ ಅವರೇ, ಬನ್ನಿ. ಹುಚ್ಚಿ ಅತ್ತೆ. ವಾಟ್ ಸರ್ಪ್ರೈಸ್? ಅತ್ತೆ ಅಂದರೆ ಇದು ಆಮೇಲೆ ಬರೋ ವಿಡಿಯೋನಾ? ಓಕೆ, ಹಾಂ ತೋರಿಸು. ಏನು
ಏನ್ ತೋರ್ಸ್ಲಿ ತಗೋ ನೋಡು ಓದಿದ್ಯಲ್ಲ ಡಾಕ್ಟರ್ನ ಹೇಳ್ಕೊಳ್ಳಿ. ಹಾಂ ನೋಡ್ರಿ ಬೇಗ ಬೇಗ ಹೇಳಿ ಅದೇನಂತ ನೀವು ಇಬ್ಬರ ಅಭಿಪ್ರಾಯ. ಅದು ಎಲ್ಲಿ ಫೋಟೋಸ್ ಇಲ್ವಾ? ಬಿಡ್ತವೆ ಇಲ್ಲಿ ನೋಡ್ರಿ. ಇನ್ನೇನು ಇಷ್ಟಪ್ಪ ಇರ್ತದ ಈಗ. ಇದೆಲ್ಲ ಏನು? ಅದೆಲ್ಲ ಏನೇನೋ ಬಿಡು. ಇದು ನೋಡು ಮೇನ್ ಇಂಪಾರ್ಟೆಂಟು. ಓಕೆ ಹಾಂ ಬೈಲ್ ಕೊಡ್ತೀನಿ. ಹೇಳಿ ಡಾಕ್ಟರ್ ನಿಶಾ ರವೀಂದ್ರ ಅವರೇ. ಹಾಂ ಹೇಳಿ. ಇದು ಮಗು. ಹಾಂ ಗೊತ್ತೇ ಇರಲಿಲ್ಲ. ಆಮೇಲೆ ಈಗ ಬೆಳವಣಿಗೆ ಆಗ್ತಾ ಇದೆ. ಈಗ 2 ತಿಂಗಳಾಗಿದೆ ಮಗುಗೆ. ಅಯ್ಯೋ ಚಿನ್ನು, ಇನ್ನೂ 2 ತಿಂಗಳಾಗಿಲ್ಲ ಚಿನ್ನು. ಅದೇ 6 ವೀಕ್ಸ್ ಆಗಿದೆ. ಅದೇ 6 ವೀಕ್ಸ್ ಅಂದ್ರೆ ಎಷ್ಟು ಚಿನ್ನು? 1 ತಿಂಗಳು ಮೇಲೆ 15 ದಿನ. 15 ದಿನನೂ ಆಗಿಲ್ಲ ಚಿನ್ನು ಇನ್ನು. ಹಾಂ ಅದೇ 1.5 ತಿಂಗಳು ಆಜು ಬಾಜು. ಹಾಂ ಬೆಳವಣಿಗೆ ಆಗ್ತಾ ಇದೆ. ಕೇರ್ಫುಲ್ ಆಗಿರ್ಬೇಕು. ದಡಬಡ ಅಂತ ಕೆಳಗಡೆ ಮೇಲೆ ತಿರ್ಗಾಡಂಗಿಲ್ಲ. ಇಲ್ಲ ಏನೇ ಇದ್ರು ನೀವೇ ತಂದ್ಕೊಡ್ತೀರಾ ರೂಮ್ಗೆ. ಹೌದು. ಹಾಂ ಅದೇ ಅಲ್ವಾ ಮಾಡ್ತಾ ಇರೋದು ನಾವು. ನನ್ನ ಇಬ್ರು ನಾದ್ನಿಯರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಜೊತೆಗೆ ನಮ್ಮ ಅತ್ತೆಯವರು ಕೂಡ, ನಮ್ಮ ಹಸ್ಬೆಂಡು ಕೂಡ, ಎಲ್ಲರೂ ನಿಜವಾಗ್ಲೂ ಹಾರ್ಟ್ಫುಲಿ ಹೇಳ್ಬೇಕು ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಇವರೆಲ್ಲ ನನ್ನ ಹಿಂಗೆ ನೋಡ್ಕೋತಾರೆ ಅಂತ. ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಎಕ್ಸೆಪ್ಟ್ ನಿಶಾ ರವೀಂದ್ರ. ಏನ್ ಮಾತಾಡು, ಏನು ರಹಸ್ಯ? ಏನ್ ಭಾರಿ ಅರ್ಥ ಆಯ್ತೈತೆ ನಂಗೆ. ನೋಡ್ತಾವಳಿ ಎಲ್ಲಾನು. MBBS ಮಾಡೋಳಲ್ಲ ಅದಕ್ಕೆ ನೋಡ್ತಾವಳೆ ಎಲ್ಲಾನು. ಈ ಸಲ ಸ್ಕ್ಯಾನಿಂಗ್ ಮಿಸ್ ಆದೆ. ಊಟೋಗರೆ ಬೆಳಗ್ಗೆ ಮಲ್ಗಿದಲ್ಲ ಅಂದ್ಬಿಟ್ಟು ಸುಮ್ಮನೆ ನಾನು. ಇದು ಈ ವಿಡಿಯೋಸ್ ಅಲ್ಲೆಲ್ಲ 6 ವೀಕ್ಸ್ ಮಗು ಹಿಂಗಿರುತ್ತೆ ಅಂತ ತೋರಿಸ್ತಾರಲ್ಲ, ಹಂಗಿರುತ್ತಾ? ಹೌದು. ವೆಲ್ಕಮ್ ಮುತ್ತಣ್ಣ ನೋಡ್ದಾ? ಏನ ನನ್ನ ಮನೆ ಗೂನು. ಹಾ ನೋಡಿದೆ ಅದೇ ಚೆನ್ನಾಗಿತ್ತಾ? ಸೂಪರ್. ಹಾ ನಿಖಿಲ್ ರವೀಂದ್ರ ಅವರೇ ಬರುವಿರಾ? ಬರ್ತೀರಾ? ಓಕೆ. ಹಲ್ಲುಜ್ಜು, ಸ್ವಲ್ಪ ಮಕ ತೊಳಿ ನಿಶಾ, ಸ್ನಾನ ಮಾಡು. ಹಾ ಯಾವತ್ತೇ? ನಿನ್ನೆ ನೈಟು. ಹಾ ಇವರೆಲ್ಲ ಈಗ ಬೆಳಗ್ಗೆ ಮಾಡ್ಬಿಟ್ಟವ್ರೆ. ಅದಕ್ಕೆ 2 ದಿನ ಆದ್ರೂ ಹೊಡಿಯಣ. ಈ ಸಿಂಕ್ ಯಾರು ಹಿಂಗ್ ಮಾಡಿರೋದು? ತಟ್ಟಣ ಹಿಂಗೆ ಮೇಕಪ್ ಎಲ್ಲ ಯಾವ ಮಾಡ್ಕೊಂಡಿರೋದು? ಯಾವಾಗ ನೀನು ಮೇಕಪ್ ಮಾಡಿದ್ದು? ಇನ್ನು ಇನ್ನೊಂದು ಸ್ವಲ್ಪ ಆಡಿ ಬೇಗ ಹೋಗಿ. ಒಳಗಡೆ ಹೋಗಿ ತೊಳೆದಿರೋದು ಅದೆಲ್ಲ ಮೇಕಪ್ ದೇ. ಇಲ್ಲ ಅವಣ್ಣ ಒಳಗ್ ತೊಳಿತು ಕಣೆ ನಿಶಾ ರವೀಂದ್ರ. ಹಿಂಗೆ ಆಡ್ರಿ. ಇವಣ್ಣು ಪಾಪ ತಂದಿಲ್ಲ ನನ್ಗೆ ಊಟ ಇಟ್ಟದೆ, ನಾನ್ ತಿಂದೆ ನಾಟಕ ಆಡ್ತಾ ಇದ್ದೀನಿ. ಮಗ ಬಂದಿದ್ ಏನ್ ಅನ್ನಲ್ಲ. ನಿನಗೆ ಉಗ್ಯೋದು ಫಸ್ಟ್, ನಿನಗೆ ಉಗ್ಯೋದು. ನನ್ನಷ್ಟು ಕ್ಲೀನು. ಅವ್ವ ನಿನ್ ರೂಮು ಒಂದೇ, ಇವಳು ಕಸದ ತೊಟ್ಟಿನೂ ಒಂದೇ. ನಾನ್ ರೂಮ್ ತೋರ್ಸೋಗು. ನಾನು ತೋರ್ಸಿದೀನಿ ಅವತ್ತೇ. ಚೆನ್ನಾಗಿ ಇಟ್ಕೊಂಡು. ಇಲ್ಲ ಓಕೆ ಡಾಕ್ಟರ್ ಇವತ್ತು ಆ್ಯಕ್ಚುಲಿ ಇದು ನಂದು 2nd ಕನ್ಸಲ್ಟೇಷನ್ ಇದ್ದಿದ್ದು ಡಾಕ್ಟರ್ ಹತ್ರ. ಫಸ್ಟ್ ನಾನು ಹೋಗಿದ್ದಾಗ 4 ವೀಕ್ಸ್ 4 ಡೇಸ್ ಸಮಥಿಂಗ್ ಇದ್ದಾಗ ಹೋಗಿದ್ದೆ. ಆವಾಗ ಫಾಲಿಕ್ ಆ್ಯಸಿಡ್ಸು ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಆಫ್ಟರ್ ಲೈಕ್ ಒಂದು 15 ಡೇಸ್ ಬಿಟ್ಟು, ನಾಟ್ 15 ಡೇಸ್ 10 to 12 ಡೇಸ್ ಆದಮೇಲೆ ಡೇಟ್ ಕೊಟ್ಟಿದ್ರು, ಅಂದರೆ ಇವತ್ತು. ಸೊ ಬನ್ನಿ ಆವಾಗ ಒಂದು ಸ್ಕ್ಯಾನಿಂಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಇವತ್ತಿನ ಸ್ಕ್ಯಾನಿಂಗ್ವರೆಗೂ ಅದೊಂದು ಭಯ ಇರುತ್ತೆ. ಏನು ಅಂತಂದರೆ 2 ಥರ ಪ್ರೆಗ್ನೆನ್ಸಿ ಬರುತ್ತೆ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆ್ಯಂಡ್ ಯೂಟ್ರಸ್ ಪ್ರೆಗ್ನೆನ್ಸಿ ಅಂತ. ಸೊ ಅದು ಗೊತ್ತಾಗಬೇಕು ಅಂತ ಅಂದರೆ ಅದು ಸ್ಯಾಕ್ ಫಾರ್ಮ್ ಆಗಿರೋದು ಸ್ಕ್ಯಾನಿಂಗಲ್ಲಿ ಕಾಣಬೇಕು. ಸೊ ಅದು ಇವಾಗ ನನಗೆ 6 ವೀಕ್ಸ್ 2 ಡೇಸ್ ಅಲ್ವಾ. ಸೊ ಇವತ್ತು ಕನ್ಫರ್ಮ್ ಆಯಿತು. ಯಾವುದೇ ರೀತಿ ಆ ಟ್ಯೂಬ್ಸಲ್ಲಿ ಫಾರ್ಮ್ ಆಗ್ತಾಯಿಲ್ಲ. ಆ ಟ್ಯೂಬ್ಸಲ್ಲಿ ಫಾರ್ಮ್ ಆಗೋದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ದಟ್ ಈಸ್ ವೆರಿ ಡೇಂಜರಸ್. ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಸೊ ಯೂಟ್ರಸಲ್ಲಿ ಫಾರ್ಮ್ ಆಗೋ ಒಂದು ಏನು ಪ್ರೆಗ್ನೆನ್ಸಿ ದಟ್ ಈಸ್ ಸೇಫ್, ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ. ಅದು ಗೊತ್ತಾಗೋದೇನೆ ನಿಮಗೆ ಲೈಕ್ 5 to 6 ವೀಕಲ್ಲಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇವತ್ತಿನ ಸ್ಕ್ಯಾನಿಂಗ್ ಮತ್ತು ಡಾಕ್ಟರ್ ಹೇಳೋವರೆಗೂ ಅದೊಂದು ಭಯ ಇರುತ್ತಲ್ಲ, ಅಷ್ಟು ದಿನದಿಂದ ಒಂದು 10 to 12 ಡೇಸ್ ನಿಜವಾಗ್ಲೂ ಎಷ್ಟು ಡೈಲಿ ನೆನಪಿಸ್ಕೊತಾ ಇದ್ದೆ ಏನಾಗಿರುತ್ತೋ ಅಂತ. ಸೊ ನೋಡಿ ಅದೊಂದು ಕನೆಕ್ಷನ್ನು ನಿಜವಾಗ್ಲೂ ಫ್ರಮ್ ದ ಡೇ 1ಇಂದನೇ ಬೆಳೆದುಬಿಡುತ್ತೆ ಅನಿಸುತ್ತೆ ತಾಯಿ ಮತ್ತು ಮಗು ಮಧ್ಯೆ. ನಾನು ಎಲ್ಲೂ ಆಚೆ ಹೋಗಿಲ್ಲ, ಎಷ್ಟು ರೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟು ದಿನ ನಾನು ಎಲ್ಲೂ ಅಂದರೆ ನನ್ನ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ನನ್ನದು ಕೊಲಾಬ್ರೇಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು,
ನಾನು ಯಾವತ್ತೂ ಇಷ್ಟು ದಿನ ಮನೇಲಿ ಇದ್ದೋಳೇ ಅಲ್ಲ, ಬಟ್ ಡಾಕ್ಟರ್ ರೆಸ್ಟ್ ಮಾಡಿ ಅಂತ ಹೇಳಿದ್ರಿಂದ ಸೊ ರೆಸ್ಟ್ ಮಾಡಿದ್ದೆ. ಆ್ಯಂಡ್ ಮನೇಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಜಾಸ್ತಿ ಸ್ಟೆಪ್ಸ್ ಇರೋದ್ರಿಂದ ಅತಿ ಇಳಿಬೇಡಿ ಅಂತ ಹೇಳಿದರು ಡಾಕ್ಟರು. ಸ್ವಲ್ಪ ರೆಸ್ಟ್ ಮಾಡಿ, ಲೈಕ್ ಸ್ಟಾರ್ಟಿಂಗ್ ಫಸ್ಟ್ ಟ್ರೈಮಿಸ್ಟರು ತುಂಬ ಸೇಫಾಗಿರಬೇಕು 3 months ಅಂತ ಅಂದ್ಬಿಟ್ಟು. ಸೊ ಇದು ಒಂದು ರೀಸನ್ ನಮಗೆ ನಾವು ಮನೇನ ಖಾಲಿ ಮಾಡಲಿಕ್ಕೆ. ಸೊ ಇನ್ನು ನೆಕ್ಸ್ಟ್ ಹೋಗ್ತಾ 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 ಡಿಫಿಕಲ್ಟಿ ಆಗುತ್ತೆ. ಇಷ್ಟು ಮೇಲೆಲ್ಲ ಹತ್ತಿ ಇಳಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ವಾಟರು ಅಡ್ಜಸ್ಟ್ ಆಗಿರಲಿಲ್ಲ, ಹಂಗಾಗಿ. ಆ್ಯಂಡ್ ನಥಿಂಗ್ ಟು ವರಿ, ಡಾಕ್ಟರ್ ಹೆಲ್ದಿ ಆಗಿದೆ, ಏನಿಲ್ಲ. ನೆಕ್ಸ್ಟ್ ಇನ್ನೊಂದು 2 weeks ಬಿಟ್ಟು ಒಂದು ಸ್ಕ್ಯಾನ್ ಮಾಡೋಣ, ಅದರಲ್ಲಿ ಹಾರ್ಟ್ ಬೀಟ್ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಫಾರ್ ನಾವು ಇಟ್ಸ್ ಆಲ್ ಸೇಫ್, ನಥಿಂಗ್ ಟು ವರಿ. ಸ್ಯಾಕೆಲ್ಲ ಫಾರ್ಮ್ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಇಂಜೆಕ್ಷನ್ ಕೊಟ್ಟರು ಇವತ್ತು ಕೂಡ. ಆ್ಯಂಡ್ 1 week ಬಿಟ್ಟು ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ. ನಥಿಂಗ್ ಟು ವರಿ, ಜಸ್ಟ್ 20 minutes ವಾಕ್ ಮಾಡಿ, ಯಾವುದೇ ರೀತಿ ಎಕ್ಸಸೈಸ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ. ಆ್ಯಂಡ್ ಮನೇಲೂ ಅಷ್ಟೇ ಎಲ್ಲರೂ ವಿತ್ ಕೇರ್ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಫುಡ್ಡಲ್ಲೂ ಕೂಡ ತುಂಬಾ ಗೈಸ್ ಕೇರ್ಫುಲ್ಲಾಗಿ, ಅದು ಒಂದು ಫಸ್ಟ್ ಪ್ರೆಗ್ನೆನ್ಸಿ ಇಲ್ಲ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋಲ್ಲ. ಒಬ್ಬೊಬ್ರ ಬಾಡಿಗೆ ಒಂದೊಂದು ಅಡ್ಜಸ್ಟ್ ಆಗಿರುತ್ತೆ, ಫುಡ್ ಆಗಲಿ ಆ್ಯಕ್ಟಿವಿಟೀಸ್ ಆಗಲಿ. ಒಬ್ರಿಗೆ ವರ್ಕೌಟ್ ಆಗೋದು ಇನ್ನೊಬ್ರಿಗೆ ವರ್ಕೌಟ್ ಆಗೋಲ್ಲ. ಅವ್ರು ತಿಂದರು ಅಂತ ನಾವು ತಿನ್ನೋದು ಅದೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ಏನೂ ತಿಂದಿಲ್ಲ ನಾನು. ಅಂದರೆ ಈ KFC ಆಗಿರ್ಬೋದು, ಅಂದರೆ ಎಮರ್ಜೆನ್ಸಿಗೆ ಎಲ್ಲಾದ್ರೂ ಆಚೆ ಹೋದಾಗ ಹೊಟ್ಟೆ ಹಸಿತು ಅಂತ ಹೋಗಿ ತಿಂದ್ಬಿಡ್ತಾ ಇದ್ವಿ. ಆ ಥರನೂ ತಿಂದಿಲ್ಲ ನಾನು. ಕ್ರೇವಿಂಗ್ಸ್ ಆದರೂ ಕೂಡ ಎಲ್ಲ ಒಂದೊಂದು ಬೈಟ್ ಆ ಥರ. ಮನೇಲಿ ಯಾರು ತಿಂತಿದ್ರು ಅಷ್ಟೇ, ಏನೂ ತಿಂದಿಲ್ಲ ಔಟ್ಸೈಡ್ ಫುಡ್. ಏನಾದ್ರು ತಿನ್ನಬೇಕು ಅನಿಸಿದ್ರೆ ಮನೇಲೇ ಮಾಡಿಸ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ನನಗಂಥ ಫುಡ್ ಕ್ರೇವಿಂಗ್ಸ್ ಏನಿಲ್ಲ, ಬಟ್ ಜಾಸ್ತಿ ಒಂಥರ ಖಾರ ಸಾಲ್ಟಿ ತಿನ್ನಬೇಕು ಅಂತ ಅನಿಸ್ತಿತ್ತು ಅಷ್ಟೇ. ಆ್ಯಂಡ್ ಗಾಡ್ಸ್ ಗ್ರೇಸ್, ಲಕ್ಕಿಲಿ ನನಗೆ ಯಾವುದೇ ರೀತಿ ಒಂದು ದಿನಕ್ಕೂ ನನಗೆ ಕನ್ಫರ್ಮ್ ಆದಾಗಿಂದನೂ ಒಂದು ದಿನಕ್ಕೂ ನನಗೆ ವಾಮಿಟಿಂಗ್ ಇಲ್ಲ. ಆಮೇಲೆ ಏನೋ ಸುಸ್ತಾಗೋದು ಸ್ವಲ್ಪ ಇತ್ತು, ಸುಸ್ತು. ಆ್ಯಂಡ್ ಸ್ವಲ್ಪ ಹೊಟ್ಟೆ ಬ್ಲೋಟಿಂಗ್ ಥರ ಅನಿಸ್ತಿತ್ತು. ಅದು ಬಿಟ್ಟರೆ ಜಾಸ್ತಿ ನನಗೆ ಬಾಯೆಲ್ಲ ಫುಲ್ಲು ಕಹಿ ಥರ ಅನಿಸುತ್ತೆ ಈಗಲೂ ಅನಿಸುತ್ತೆ. ಫುಲ್ ರೆಸ್ಟೇ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಕೆಳಗೆ ಹೋಗೋದು, ಮೇಲೆ ಬರೋದು, ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು, ಏನಾದರೂ ಕೊಲಾಬ್ರೇಷನ್ ಇದ್ದರೆ ಮನೇಲೇ ಎಲ್ಲ ವೀಡಿಯೋಸ್ ಮಾಡೋದು ಅಷ್ಟೇ. ಆ್ಯಂಡ್ ಏನೇ ಇದ್ರೂ ಎಲ್ಲ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ಡಾಗೆ ಬ್ಯಾಲೆನ್ಸ್ ಮಾಡೋದು, ಇದು ವಸ್ತ್ರದಾಗಿರ್ಬೋದು ಎಲ್ಲನೂ. ಆ್ಯಂಡ್ ಆಲ್ಸೋ ಡಾಕ್ಟರ್ ಕೂಡ ಹೇಳಿದ್ದಾರೆ, ನೀವೇ ತುಂಬ ಲಕ್ಕಿ. ಎಷ್ಟೋ ಜನಕ್ಕೆ ತುಂಬ ವಾಮಿಟಿಂಗ್ ಆಗುತ್ತೆ ಪಾಪ, ಎಷ್ಟೋ ಜನ ಊಟನೂ ಮಾಡೋಕ್ಕಾಗಲ್ಲ, ಅವ್ರಿಗೆಲ್ಲ ಡ್ರಿಪ್ಸ್ ಹಾಕ್ತೀವಿ ನಾವು ಅಂತ. ಬೈ ಗಾಡ್ಸ್ ಗ್ರೇಸ್ ನಾನು 2 hours ಒನ್ಸ್ ನನಗೆ ಹೊಟ್ಟೆ ಹಸಿತಾನೇ ಇರುತ್ತೆ. ಸೊ ಡಾಕ್ಟರೇ ಹೇಳಿದ್ರು, ಹೆಲ್ದಿಯಾಗಿ ಕನ್ಸ್ಯೂಮ್ ಮಾಡಿ, ನಾಟ್ ಎ ಪ್ರಾಬ್ಲಮ್. 2 hours ಒನ್ಸ್ ಏನಾದರೂ ತಿಂತಾಯಿರಿ. ಆ್ಯಂಡ್ ಆಲ್ಸೋ ಚೆನ್ನಾಗಿ ನೀರು ಕುಡಿಬೇಕು ಗೈಸ್. ನಾನಂತೂ ನಿಜವಾಗ್ಲೂ ನೋಡಿ, ಬಾಟಲ್ ಇಲ್ಲೇ ಇಟ್ಕೊಂಡಿರ್ತೀನಿ. ಇಷ್ಟು ದೊಡ್ಡ ಬಾಟ್ಲನ್ನ ಒಂದು ದಿನದಲ್ಲಿ ಫಿಲ್ ಮಾಡ್ಕೊಂಡು ಒಂದಿನ ಫುಲ್ ಕುಡಿದ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಎಳ್ನೀರು, ಜ್ಯೂಸ್ ಏನು ಅಷ್ಟು ಕುಡ್ದಿಲ್ಲ ನಾನು. ಎಳ್ನೀರು, ನೀರು ತುಂಬ ಕುಡಿಬೇಕು. ಸೊ ಅದು ಒಂದು ಎಲ್ಲೋ ನೋಡಿದ್ದೆ, ಅದು ಒಂದು ಈ ವಾಮಿಟಿಂಗ್ ಎಲ್ಲ ಅವಾಯ್ಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟು ನೀವು ಹೈಡ್ರೇಟೆಡ್ ಆಗಿರ್ತೀರ ಅಷ್ಟು ವಾಮಿಟ್ ಕಡಿಮೆ ಆಗುತ್ತೆ ಅಂತ ನಾನು ನೋಡಿದ್ದೆ. ಬಟ್ ಅದು ನಿಜನೋ ಸುಳ್ಳೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಯಾವುದೇ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಎಲ್ಲ ಏನೂ ಇಲ್ಲ ನನಗೆ. ಸಮ್ಟೈಮ್ಸ್ ಈ ಸೈಡ್ಸ್ ರಿಬ್ಸ್ ನೋವು ಬರುತ್ತೆ. ಅದು ಬಿಟ್ಟರೆ ಅದೇ ಸ್ವಲ್ಪ ಬಾಯೆಲ್ಲ ಕಹಿ ಅನಿಸುತ್ತೆ, ಜಾಸ್ತಿ ಹಶ್ವಾಗುತ್ತೆ. ಅದಕ್ಕೆ ಡಾಕ್ಟರ್ ಹೇಳ್ತಾಯಿದ್ರು, ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರಿ, ಒಂಥರ ಹೆಲ್ದಿ ಪ್ರೆಗ್ನೆನ್ಸಿ ಥರನೇ ಇದೆ ನಿಮ್ಮದು ಅಂತ. ಸೊ ಹೋಪ್ ಫಾರ್ ದ ಬೆಸ್ಟ್. ಸೊ ಇದಿಷ್ಟು ನನ್ನ ಇಷ್ಟು ದಿನದ್ದು ನನಗೇನಾಗಿತ್ತು ಅದನ್ನು ನಾನು ಹೇಳಿದ್ದೀನಿ. ಸೊ ಲೆಟ್ಸ್ ವೆಯ್ಟ್ ಫಾರ್ 15 to 20 days. ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಏನಾಗುತ್ತೆ ಏನು ಎತ್ತಾ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಸಾಕಷ್ಟು ಜನ ಕಮೆಂಟ್ ಆಗ್ತಾಯಿದ್ರಿ. ಒಂದು ಅಂದರೆ ಕ್ಯಾಂಗ್ರೋ ಕೇರ್ಗೆಲ್ಲ ನಾನು ಹೋಗಿದ್ದಾಗ ನೋಡಿ, ಇನಿಷಿಯಲ್ ಡೇಸಲ್ಲೆಲ್ಲ ನೀವು ಬಂದಿದ್ರಿ ಅಲ್ವಾ ಅಂತೆಲ್ಲ HCG ಟೆಸ್ಟ್ ಮಾಡ್ಸೋಕ್ಕೆಲ್ಲ ಹೋಗಿದ್ದಾಗ ನಾನು. ಸೊ ಅವಾಗೆಲ್ಲರೂ ಹಾಕ್ತಿದ್ರಿ. ಸೊ ವೆರಿ ಗ್ಲ್ಯಾಡ್ ನಿಮಗೆಲ್ಲ ಹೇಳ್ಕೊಳ್ಳೋಕ್ಕೆ. ಇವಾಗ ಫೈನಲಿ ನಿಮಗೆಲ್ಲ ಗೊತ್ತಾಗಿದೆ. ಆ್ಯಂಡ್ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರಿ ಅಲ್ಲ ಫೈನಲಿ. ಸೊ ಅಷ್ಟೇ ವಯಸ್ಸು. ಇವಾಗ ನಿಖಿಲ್ ಅವರಿಲ್ಲ. ಸೊ ಮನೇಲಿರೋದಂತೂ ಸಿಕ್ಕಾಪಟ್ಟೆ ಬೋರಿಂಗ್ ನನಗಂತೂ. ಅವರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಆ್ಯಂಡ್ ಅಷ್ಟೇ ಇವಾಗಿನ ಅಪ್ಡೇಟ್. ಲೆಟ್ಸ್ ಸಿ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ನನ್ನ ಎಂಟರ್ಟೈನರ್ಸ್ ಇವರಿಬ್ಬರು. ನಿಶಾ ಅವರು ಬರ್ತಾ ಇದ್ದಾರೆ, ಆಗಮಿಸುತ್ತಿದ್ದಾರೆ. ಈ ಸ್ನೇಕು, ಈ ಲೂಡೋ ನಾನೇನಾ ಪ್ಲೇ ಮನಿ ಇನ್ಸ್ಟೆಡ್ ಆಫ್ ಮೀ. ಓಕೆ, ಲೂಡೋದಲ್ಲಿ ನಾನು ಸ್ವಾತಿ ವಿನ್ ಆದ್ವಿ. ಇವಳು ಸೋತ್ಲು. ಇವಳು ತಗೋತಾ ಇದ್ದಿದ್ದು ಬಿಲ್ಡಪ್ ನೋಡಿದ್ರೆ ಇವಳೇ ವಿನ್ ಆಯ್ತಾಳೆ.
96. ಹೂ You. ಮೀ ಸಿ I only play, that's why. ಬಿಲ್ಡಪ್ ಮಾತ್ರ ಬಿಡಲ್ಲ. My dad, my battery, all thing is my guy. ಓಕೆ 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 ಆಲ್ ಕ್ರೆಡಿಟ್ ಗೋಸ್ ಟು ಮನಿ ಡನ್ Oh, mom is going to win. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ವಿನ್ ಈ ಮನಿ Welcome, welcome. ಇನ್ನ ನೋಡಿ ನೋಡಿ ಗೈಸ್ ಹೆಂಗೆ ಇನ್ನು ಏನು ಮಾಡತ್ತೆ ಸುಮ್ಮನೆ ಹಂಗೆ ಮಲಗಿದ್ರು ವಿನ್ ಆಗ್ತೀವಿ ಇನ್ನು ನಾನೇ See guys, आंखें फाड़ फाड़ के देखो guys. Open your eyes down and see. ಮಂಗ್ಳಮ್ಮಂಗೆ ಆಂಟಿಗೆ ತೋರಿಸ್ಬಿಟ್ಟು ಬರೋಗಿ ಕೆಳಗಡೆಗೆ ಅಂತ ಕೊಟ್ಟು ಕಳಿಸಿದ್ದೀನಿ ರಿಪೋರ್ಟು ಅದೇನು ಹೇಳಿದ್ರು ಗೊತ್ತಿಲ್ಲ ಬರ್ತಾ ಇರ್ಬೇಕು ವಾಪಸ್ಸು ಬಂದರು ಅನಿಸುತ್ತೆ ಬಂದ್ರ ಹಿಮಾನಿ ಬಂದ್ಲು ಬಂದ್ಲು ಓಕೆ ಕಮ್ಮಿ ಆರ್ ಸಿಟ್ ಸೇ ಬಾಯ್ Bye. ಸಬ್ಸ್ಕ್ರೈಬ್ Subscribe to Madhu Gowda channel. ನಿಖಿಲ್ ನಿಶಾ ವ್ಲಾಗ್ಸ್ Nikhil Nisha Vlogs. and ಮದನ್ ಮಾಮು Madan Mamu ಯೂಟ್ಯೂಬ್ ಚಾನಲ್ YouTube channel. ಬಾಯ್ Bye. ನಾನು ಅಲ್ಲ ನಾವು ಅಷ್ಟರಲ್ಲಿ ಇರ್ತಾಳೆ ಏನೋ ಗೊತ್ತಿಲ್ಲ ರಿವೀಲ್ ಮಾಡೋವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸಿಗ್ತೀವಿ ಬಾಯ್ Bye.